ನಮಸ್ಕಾರ. ಮಹದೇವಪುರ ಕ್ಷೇತ್ರ ತುಂಬ ಬೆಲೆ ಬಾಳುವ ಜಾಗಗಳಿವೆ. ಅದಕ್ಕೆ ಏನಾಗಿದೆ, ಸರ್ಕಾರಿ ಜಾಗಗಳನ್ನ ಒತ್ತುವರಿ ಮಾಡ್ಕೊಳ್ಳೋಕ್ಕೆ, ಕಬಳಿಸ್ಕೊಳ್ಳೋಕ್ಕೆ ಹಲವಾರು ಲ್ಯಾಂಡ್ಲಾರ್ಡ್ಗಳು, ಬಿಲ್ಡರ್ಗಳು ಈ ಮುಂದೆ ಇರ್ತಾರೆ. ಅದ್ರ ತಕ್ಕಂಗೆ ನಮ್ಮ ಲೋಕಲ್ ಶಾಸಕರು ಕಣ್ಣು ಮುಚ್ಕೊಂಡು ಕೂತಿರ್ತಾರೆ, ಏನಕ್ಕೆ ಗೊತ್ತಿಲ್ಲ. ಹಲವಾರು ಎನ್ಕ್ರೋಚ್ಮೆಂಟ್ ಬಗ್ಗೆ ಮಾತಾಡಿದ್ದೀನಿ, ಒತ್ತುವರಿಗಳ ಬಗ್ಗೆ ಮಾತಾಡಿದ್ದೀನಿ ನಾನು. ಇವತ್ತು ಇನ್ನೊಂದು ಎನ್ಕ್ರೋಚ್ಮೆಂಟು ಆಗ್ತಾ ಇದೆ, ಇನ್ನೂ ಆಗಿಲ್ಲ, ಆಗ್ತಾ ಇದೆ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದು ಜಾಗ ಬಂದು ಬೋಗನಹಳ್ಳಿ, ಮುನೇಕೊಳಲ ವಾರ್ಡ್ಗೆ ಬರುತ್ತೆ. ಸದ್ಯಕ್ಕೆ ಮುನೇಕೊಳಲ, ಹೊಸ ಮುನೇಕೊಳಲ, ಹಳೆ ಬೋಗನಹಳ್ಳಿ, ಹಳೆ ಬೆಳಂದೂರು ವಾರ್ಡ್ಗೆ ಬರುತ್ತೆ. ಅಲ್ಲಿ ಒಂದು ಸ್ಮಶಾನ ಒತ್ತುವರಿ ಆಗ್ತಾ ಇದೆ. ಇದು ಸರ್ವೆ ನಂಬರ್ 33, 1 ಎಕರೆ 39 ಕುಂಟೆ ಜಾಗನ ಸ್ಮಶಾನಕ್ಕೆ ಅಂತ ಬರೆದಿದ್ದಾಗಿದೆ. ತಹಸೀಲ್ದಾರ್ ಆರ್ಡರ್ ಇದೆ. RTCಲಿ ಇವಾಗಲೂ RTCದಲ್ಲಿ ಸರ್ಕಾರಿ ಜಾಗ ಅಂತಾನೆ ಇದೆ. ಆದರೂ ಕೂಡ ನೀವಿಲ್ಲಿ ನೋಡ್ಬೋದು, ನಾನು ಅದೇ ಸರ್ವೆ ನಂಬರ್ 33.1 ನಿಂತಿದ್ದೀನಿ. ಹೆಂಗೆ ನಿಂತಿದ್ದೀನಿ ಅಂತಲೂ ಪ್ರೂಫ್ ಕೊಡ್ತೀನಿ ನಿಮಗೆ. ಇಲ್ಲಿ ನೋಡಿ, ಇದು ರಸ್ತೆಯಲ್ಲಿ ಬಂದು ವೇಸ್ಟ್ನ ಡಂಪ್ ಮಾಡಿದ್ದಾರೆ ಯಾರೋ ಬಿಲ್ಡರ್ಗಳು, ಯಾರು ಒಳಗಡೆ ಬರಬಾರ್ದು ಅಂತ. ಇಲ್ಲಿ ನೋಡಿ, ಇಲ್ಲೂ ಅದೇ ರೀತಿ ಡಂಪ್ ಮಾಡಿದ್ದಾರೆ. ಬನ್ನಿ, ಹೇಗೆ ಇದು ಸರ್ಕಾರಿ ಜಾಗ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ BBMP ಅವರು. ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ, ಪ್ರೈವೇಟ್ ಅಲ್ಲ. ಬೆಂಗಳೂರು ಪೂರ್ವ ತಾಲೂಕು, ವರ್ತೂರು ಹೋಬಳಿ, ಬೋಗನಹಳ್ಳಿ ಗ್ರಾಮ, ಸರ್ವೆ ನಂಬರ್ 33, 1 ಎಕರೆ 39 ವಿಸ್ತೀರ್ಣ ಸ್ಮಶಾನದ ಪ್ರದೇಶವಾಗಿರುತ್ತದೆ. ಈ ಜಾಗವು ಸ್ಮಶಾನದ ಉದ್ದೇಶಕ್ಕಾಗಿ ಮಾತ್ರ ಸೀಮಿತ. ಈ ಪ್ರದೇಶಕ್ಕೆ ಹಾಲಿ CRPC 145 ಜಾರಿಗೊಳಿಸಿರುತ್ತೆ. ಶವ ಸಂಸ್ಕಾರ ಹೊರತು ಬೇರೆ ಯಾವ ಅನ್ಯ ಉದ್ದೇಶಕ್ಕಾಗಿ ಅನುಮತಿ ಇರುವುದಿಲ್ಲ. ಒಂದು ವೇಳೆ ಕಾನೂನು ಮೀರಿದ್ದಲ್ಲಿ ನಿಯಮಾನುಸಾರ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುತ್ತದೆ. ಆದೇಶದ ಮೇರೆಗೆ ತಹಸೀಲ್ದಾರ್, ಬೆಂಗಳೂರು ಪೂರ್ವ ತಾರೀಖು. ಓದಿದಿನಲ್ಲಿ ಏನ್ ಬರ್ದಿದೆ ಅಂತ. ಆದ್ರೂ ನೋಡಿ, ಸುತ್ತಮುತ್ತ ಹೆಂಗೆ, ಇಲ್ಲಿ ನೋಡಿ, ಬೋರ್ಡ್ ಪಕ್ಕದಲ್ಲೇ ಬೋರ್ಡ್ ಮುಚ್ಚಾಕ ತರ ಎಂಕ್ರೋಚ್ಮೆಂಟ್ ಮಾಡಿದ್ದಾರೆ, ಮಣ್ಣು ತುಂಬಿದ್ದಾರೆ. ಇದು ಮೊದಲನೇ ಸ್ಟೆಪ್. ಯಾವುದೇ ಒತ್ತುವರಿ ಆಗ್ಬೇಕಾದ್ರೆ ಫಸ್ಟ್ ಹಿಂಗೆ ಮಣ್ಣು ತುಂಬಿಡ್ತಾರೆ. ಮಣ್ಣು ತುಂಬಿಟ್ಟು ಆಮೇಲೆ ನಿಧಾನಕ್ಕೆ ಬೋರ್ಡ್ಗಳು ಎತ್ತಾಕ್ತಾರೆ, ಎಲ್ಲ ಮುಚ್ಚಾಕ್ತಾರೆ, ಒತ್ತುವರಿ ಮಾಡ್ಕೊಂಡ್ ಬರ್ತಾರೆ. 1 ಎಕರೆ ಜಾಗ ಇಲ್ಲಿ ಹೆಚ್ಚು ಕಮ್ಮಿ ಒಂದು 100 ಕೋಟಿ ಬೆಳೆ ಬಾಳುತ್ತಾ? ಈಸಿಯಾಗಿ ಜಾಸ್ತಿನೇ ಆಗ್ಬೋದು. ಪಕ್ಕದಲ್ಲಿ IT ಕಂಪನೀಸ್ ಇದೆ, IT ಹಬ್ ಇದೆ ಪಕ್ಕದಲ್ಲಿ. 100 ಕೋಟಿ ಬೆಲೆ ಬಾಳುವ ಜಾಗನ ಒತ್ತುವರಿ ಮಾಡ್ಕೊಂಡ್ಬಿಟ್ರೆ ಎಷ್ಟೆಷ್ಟು ಯಾರ್ಯಾರು ಎಷ್ಟೆಷ್ಟು ಕಮಿಷನ್ ತಿಂದಿರ್ಬೋದು ಈ ಒತ್ತುವರಿಯಲ್ಲಿ, ಅದನ್ನ ನೀವು ಯೋಚನೆ ಮಾಡ್ಬೋದು. ನನ್ನ ಹತ್ರ ದಾಖಲಾತಿ ಇಲ್ಲ, ಯಾಕಂದ್ರೆ ದುಡ್ಡು ತಗೊಳ್ಳೋರು ಯಾರು ಪ್ರೂಫ್ ಇಟ್ ತಗೊಳ್ಳಲ್ಲ. ನನ್ನ ಒಂದೇ ಪಾಯಿಂಟ್, ಸರ್ಕಾರಿ ಜಾಗ, ದಿಶಾಂಕ ಮ್ಯಾಪು, ರೆವೆನ್ಯೂ ಡಿಪಾರ್ಟ್ಮೆಂಟ್ ಮ್ಯಾಪು, ನಿಮ್ಮ ಬೋರ್ಡು, ಪ್ರತಿಯೊಂದು ಕೂಡ ಇದು ಸರ್ಕಾರಿ ಜಾಗ, ಸ್ಮಶಾನ ಜಾಗ ಅಂತ ಹೇಳುತ್ತೆ. ಸ್ಮಶಾನನೂ ಇದೆ ಪಕ್ಕದ ನೋಡಿ, ಬೋರ್ಡ್ ಇಲ್ಲ ಹಾಕಿದ್ದಾರೆ. ನಾನು ಯಾವುದೋ ಊಹಾಪೋಹ ಮಾತಾಡ್ತಾ ಇಲ್ಲ, ಬೋರ್ಡ್ ಮುಂದೆ ನಿಂತ್ಕೊಂಡು ಪಕ್ಕದ ಬೋರ್ಡ್ ಪಕ್ಕಕ್ಕೆ ಆಗಿರೋ ಒತ್ತುವರಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅರವಿಂದ್ ಲಿಂಬಾವಳಿ ಅವರೇ, ಮಂಜುಳಾ ಅರವಿಂದ್ ಲಿಂಬಾವಳಿ ಅವರೇ, ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಏನಕ್ಕಂದ್ರೆ ನಿಮ್ಮ ಕಾರ್ಯಕರ್ತರೇ ಆದ ಬೋಗನಹಳ್ಳಿಯ BJP ಸದಸ್ಯರು ಇದ್ರ ಬಗ್ಗೆ ನನಗೆ ಹೇಳಿದ್ದು. ಎಂತ ವಿಪರ್ಯಾಸ ನೋಡಿ, ನಿಮ್ಮ ಪಕ್ಷದವರು ನನ್ನ ಹತ್ರ ಬಂದು ಹೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅವರು ನಿಮ್ಮ ಹತ್ರ ಬಂದರೂ ಕೂಡ ನೀವು ಅವ್ರನ್ನ ಕಳ್ಸ್ಬಿಟ್ರಂತೆ, ಇದು ಸರ್ಕಾರಿ ಜಾಗ ಅಲ್ಲಪ್ಪ ಅಂತ, ಸ್ಮಶಾನ ಕೊಡೋದಿಲ್ಲ ಅಂತ. ಏನಕ್ಕೆ ಮಾಡಿದ್ರಿ ನನಗೆ ಗೊತ್ತಿಲ್ಲ. ನಿಮಗೆ ತಪ್ಪು ತಿಳುವಳಿಕೆ ಇದೆಯೋ, ನೀವು ಇನ್ವಾಲ್ವ್ ಆಗಿದಿರೋ ನನಗೆ ಗೊತ್ತಿಲ್ಲ. ನನ್ನ ಪ್ರಶ್ನೆ ಒಂದೇ, ಇದು ಸರ್ಕಾರಿ ಜಾಗ, ಬೋರ್ಡ್ ಇದೆ, ಸರ್ವೆ ಮ್ಯಾಪ್ ಇದೆ, ಅದೆಲ್ಲ ಇದ್ರೂ ಕೂಡ, ನಿಮ್ಮ ಗಮನಕ್ಕೆ ಬಂದಿದ್ರು ಕೂಡ ನೀವು ಯಾಕೆ ಈ ಸ್ಮಶಾನನ ಉಳಿಸ್ತಾ ಇಲ್ಲ? ಉತ್ತರ ಕೊಡಿ. ಈ ವಿಡಿಯೋ ನಿಮಗೆ ತಲುಪದೆ ಅಂತ ಅನ್ಕೋತೀನಿ. ಈ ಸ್ಮಶಾನನ ಉಳಿಸ್ಕೊಡ್ತೀರಾ, ಬೋಗನಹಳ್ಳಿ ಜನಕ್ಕೆ ಸ್ಮಶಾನ ಉಳಿಸ್ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ನಿರಾಶೆ ಮಾಡಬೇಡಿ. ಧನ್ಯವಾದಗಳು.